ಬಿಡಿಎ ಕೆಂಪೇಗೌಡ ಒಂದು ಲೇಔಟ್ ಕಾಮಗಾರಿಯಲ್ಲಿ ಭಾರಿ ಅಕ್ರಮ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಕಾಮಗಾರಿಗಳಲ್ಲಿ ದುಡ್ಡು ಮಾಡೋಕೆ ನಿಂತು ಬಿಟ್ಟಿದ್ದಾರಾ ಹಾಗಾದ್ರೆ ಬಿಡಿಎ ಒಂದು ಇಂಜಿನಿಯರ್ಸ್ಗಳು ಎನ್ನುವಂತಹ ಪ್ರಶ್ನೆ ನಿಜಕ್ಕೂ ಕೂಡ ಏನಾಗ್ತಾ ಇದೆ? ಅಷ್ಟು ದೊಡ್ಡ ಮಟ್ಟದ ಒಂದು ಅಕ್ರಮ ಆಗ್ತಾ ಇದೆ, ಯಾರು ಕೂಡ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿರುವಂತಹ ಇಂಜಿನಿಯರ್ಸ್ಗಳು ಎಲ್ಲರೂ ಕೂಡ ಅಕ್ರಮವಾಗಿ ಕಾಮಗಾರಿಯನ್ನು ಮಾಡೋಕೆ ನಿಂತು ಬಿಟ್ಟಿದ್ದಾರಾ, ದುಡ್ಡು ಹೊಡಿತಾ ಇದ್ದಾರಾ, ಇದೇ ಕೆಲಸಕ್ಕೆ ನಿಂತಿದ್ದಾರಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕೆಂಪೇಗೌಡ ಲೇಔಟ್ ಇಂಜಿನಿಯರ್ಸ್ಗಳನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ, ಯಾರೂ ಕೂಡ ಇಲ್ವಾ? ಹಾಗಾದ್ರೆ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರೇ, ಒಮ್ಮೆ ಈ ಸುದ್ದಿಯನ್ನು ನೀವು ನೋಡಲೇಬೇಕು. ನಿಮ್ಮ ಇಂಜಿನಿಯರ್ಸ್ ಕಾಮಗಾರಿಯನ್ನು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅವರು. ಕೆಂಪೇಗೌಡ ಲೇಔಟ್ನಲ್ಲಿ ಇಂಜಿನಿಯರ್ಸ್ಗಳಿಂದ ಮನೆಗಳು ಅಥವಾ ಕೆಲಸಗಳೇನು ನಡೀತಾ ಇದೆ ಆ ವಿಚಾರದಲ್ಲಿ ಬೃಹತ್ ಲೇಔಟ್ಗಳಲ್ಲಿ ಇಂಜಿನಿಯರ್ಸ್ಗಳು ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದ ಒಂದು ಮೋಸ. ಲೇಔಟ್ಗಳನ್ನು ಕೊಮ್ಮಘಟ್ಟ 4ನೇ ಬ್ಲಾಕ್ಗಳಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಏರಿಳಿತ ರೀತಿ ರೋಡ್ಗಳನ್ನು ನಿರ್ಮಿಸಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೊಳ್ಳೆಯನ್ನು ಹೊಡಿತಾ ಇದ್ದಾರೆ ಇವರು. ಜನರು ವಾಹನಗಳಲ್ಲಿ ಓಡಾಡಲು ಆಗದಂತೆ ರಸ್ತೆಗಳನ್ನು ನಿರ್ಮಿಸಿ ಅಧ್ವಾನ ಮಾಡ್ತಾ ಇದ್ದಾರೆ. ಇಂಜಿನಿಯರ್ಸು ಇದೇನಿದೆ ಎಡವಟ್ಟಾಗ್ಬಿಟ್ಟಿದೆ. ಇಲ್ಲಿ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಿಸೋ ಇಂಜಿನಿಯರ್ಗಳೇನಿದ್ದಾರೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಲೇಔಟ್ನಲ್ಲಿ ಸೈಟ್ ಪಡೆಯದಿರುವಂತಹ ನಿವೇಶನದಾರರಿಂದ ಬಿಡಿಎ ಆಡಳಿತ ವರ್ಗಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಇದು ಕಿತ್ತೋದ ರಸ್ತೆಗೆ ಕಂತೆ ಹಣವನ್ನು ಸುರಿತಾ ಇದ್ದಾರೆ ಬಿಡಿಎ ಇಂಜಿನಿಯರ್ಸ್ ಹಾಗೂ ಗುತ್ತಿಗೆದಾರರ ಹಣದ ದಾಹಕ್ಕೆ ರೋಡ್ಗಳು ಅಧ್ವಾನ ಆಗ್ತಾ ಇದೆ. ಬಿಡಿಎ ಕೆಂಪೇಗೌಡ ಲೇಔಟ್ನಲ್ಲಿ ಅಕ್ರಮವಾಗಿ ಕಾಮಗಾರಿಗಳು ನಡೀತಾ ಇದೆ. ಹೀಗಾಗಿ ಅವ್ರನ್ನ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರೇನಿದ್ದಾರೆ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ನಿಮ್ಮ ಇಂಜಿನಿಯರ್ಸ್ಗಳು ಕಾಮಗಾರಿಯನ್ನು ನೀವು ನೋಡಿಬಿಟ್ರೆ ಒಂದ್ಸಲ ಮಾಡಿರೋದನ್ನು ನಿಮಗೆ ಶಾಕ್ ಆಗುತ್ತೆ. ಹಂಗೆ ಮಾಡಿದ್ದಾರೆ ರಸ್ತೆಗಳು ಹಂಗಿದೆಯಾ ಅಂತೇಳಿ. ಕೆಂಪೇಗೌಡ ಲೇಔಟ್ನಲ್ಲಿ ಇಂಜಿನಿಯರ್ಸ್ಗಳಿಂದ ಮನೆಯಾಳು ಕೆಲಸ ಆಗ್ತಾ ಇದೆ. ಆ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮನೆಯಾಳು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಂಜಿನಿಯರ್ಗಳು. ಬೃಹತ್ ಲೇಔಟ್ನಲ್ಲಿ ಇಂಜಿನಿಯರ್ ಮಾಡ್ತಿದ್ದಾರೆ ದೊಡ್ಡ ಪ್ರಮಾಣದ ಒಂದು ಮೋಸ ಅಥವಾ ಪ್ರಮಾದ ಕೂಡ ಎದುರಾಗ್ತಾ ಇದೆ. ಅಲ್ಲಿ ದೊಡ್ಡ ಪ್ರಮಾದ ಆಗ್ತಾ ಇದೆ. ಲೇಔಟ್ ಕೊಮ್ಮಟ ಇದೆ, ಲೇಔಟ್ ಏನಿದೆ ಇದು ಲೇಔಟ್ನ ಕೊಮ್ಮಘಟ್ಟದ 4ನೇ ಬ್ಲಾಕ್ ರಸ್ತೆಯ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕೊಮ್ಮಘಟ್ಟದ 4ನೇ ಬ್ಲಾಕ್ ರಸ್ತೆ ಅಂತದ್ದು ಅದರ ಕಾಮಗಾರಿ ಏರಿಳಿತದ ರಸ್ತೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಂಕು ಡೊಂಕು ಇದೆ. ನೀವು ರಸ್ತೆಯನ್ನು ಗಮನಿಸ್ತಾ ಇದ್ದೀರಾ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ. ಏರಿಳಿತದ ರೀತಿ ರೋಡ್ಗಳನ್ನು ನಿರ್ಮಿಸಿ ದುಡ್ಡನ್ನು ಕೊಳ್ಳೆ ಹೊಡೆದುಬಿಟ್ರ ಎಇಇ ಮತ್ತು ಇಇ ಅವರು. ಈ ರೀತಿಯಾದಂತಹ ಪ್ರಶ್ನೆ. ಜನರು ವಾಹನದಲ್ಲಿ ಓಡಾಡಲು ಆಗ್ತಾ ಇಲ್ಲ, ಆಗದಂತೆ ಆ ರೀತಿಯಾಗಿ ರಸ್ತೆಯನ್ನು ನಿರ್ಮಿಸಿದ್ದಾರೆ. ಅದು ಅಧ್ವಾನದ ಸ್ಥಿತಿಗೆ ತಲುಪ್ತಾ ಇದೆ. ನೀವು ಗಮನಿಸ್ತಾ ಇದ್ದಾರೆ ನೋಡಿ ಹೆಂಗಿದೆ ರಸ್ತೆಯಲ್ಲಿ. ಇಂಜಿನಿಯರ್ಗಳ ಒಂದು ಎಡವಟ್ಟೇನಿದೆ. ಈ ಒಂದು ಪ್ರಮಾದವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ, ಪರಿಗಣಿಸಬೇಕು ಬಿಡಿಎ ಆಯುಕ್ತರು ಕೂಡ. ಈ ವೈಜ್ಞಾನಿಕ ಅನ್ನೋದಕ್ಕಿಂತ ಇದು ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ರೀತಿಯಾದಂಥ ಒಂದು ರಸ್ತೆಯಿಂದ ಜನರಿಗೆ ತೊಂದರೆ ಆಗುತ್ತೆ. ಇಂಜಿನಿಯರ್ಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸಾರ್ವಜನಿಕರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಲೇಔಟ್ನಲ್ಲಿ ಸೈಟ್ ಪಡೆದಿರುವಂತಹ ಒಂದು ನಿವೇಶನದಾರರಿಂದ ಬಿಡಿಎ ಆಡಳಿತ ವರ್ಗಕ್ಕೆ ಈ ರೀತಿಯಾದಂಥ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಕಿತ್ತೋಗಿರೋ ರಸ್ತೆಗಳು, ಅಂಕುಡೊಂಕಾದ ರಸ್ತೆಗಳನ್ನು ನಿರ್ಮಾಣ ಮಾಡಿ ದುಡ್ಡುಗಳನ್ನು ಹೊಡಿತಾ ಇದ್ದಾರೆ. ಅದಕ್ಕೇನು ಸುಮ್ಮನೆ ಮೇಲೆ ಟಾರ್ ಹಾಕ್ಬಿಟ್ಟು ನಾವು ಹೊಸ ರಸ್ತೆ ಮಾಡಿದ್ದೀವಿ ಅಂತ ಹೇಳಿ ದುಡ್ಡು ಹೊಡೆಯುವಂಥ ಒಂದು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕಿತ್ತೋಗಿರೋ ರಸ್ತೆಗೆ ಇವರು ಕೋಟಿಗಟ್ಟಲೆ ಕಂತೆ ಹಣವನ್ನು ಸುರಿತಾ ಇದ್ದಾರೆ ಇಂಜಿನಿಯರ್ಸ್ಗಳು ಹಾಗೂ ಗುತ್ತಿಗೆದಾರರ ಒಂದು ಹಣದ ದಾಹಕ್ಕೆ ರೋಡ್ಗಳು ಸರಿಯಾಗಿ ಆಗ್ತಾ ಇಲ್ಲ, ಅಧ್ವಾನ ಸ್ಥಿತಿಗೆ ತಲುಪ್ತಾ ಇವೆ. ಸಾರ್ವಜನಿಕರು ಓಡಾಡೋಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಮಳೆ ಬಂದರೆ ಈ ರೋಡು ಬೇಗ ಕಿತ್ಕೊಂಡು ಹೋಗ್ಬಿಡುತ್ತೆ, ಆಮೇಲೆ ಇನ್ನೂ ಕೂಡ ಅಧ್ವಾನ ಆಗುತ್ತೆ. ಇಂತಹ ರಸ್ತೆಯನ್ನು ನಿರ್ಮಿಸೋದ್ಯಾಕೆ, ನಾವು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ ಜಂಬ ಕೊಚ್ಕೊಳ್ಳೋದ್ಯಾಕೆ ಇಂಜಿನಿಯರ್ಸ್ಗಳು ಅಥವಾ ಅಧಿಕಾರಿಗಳು? ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳಬೇಕು ಇಂಜಿನಿಯರ್ಸ್ಗಳ ವಿರುದ್ಧ ಎನ್ನುವಂಥ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.